ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಚಿಕ್ಕೋಡಿ ವಕೀಲರ ಸಂಘ ಸಭೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಏನು ಸನ್ಮಾನ್ಯ ಶ್ರೀ ಅಂಜಿಯವರು ನಮ್ಮನ್ನು ಒಂದು ಕರೆ ಕೊಟ್ಟರು. ಈ ಒಂದು ಕರೆಯನ್ನೇ ಎಲ್ಲ ನಾವು ಸಭೆಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಸಂಪೂರ್ಣ ಆಗಬೇಕು. ಏನು 96ರಲ್ಲಿ ಸನ್ಮಾನ್ಯ ಜೆ.ಎಚ್. ಪಟೇಲ್ ಸರ್ಕಾರ ಏನು ಒಂದು ನೋಟಿಫಿಕೇಶನ್ ಹೊರಡಿಸಿತ್ತು, ಅದನ್ನು ಮತ್ತೊಮ್ಮೆ ರೀಕಾಲ್ ಮಾಡಿ ಮತ್ತೊಮ್ಮೆ ಅದು ಚಿಕ್ಕೋಡಿ ಜಿಲ್ಲೆ ಮಾಡಬೇಕು. ಅದೇ ಪ್ರಕಾರ ಸರ್ಕಾರ ಯಾವ ರೀತಿ ನಿರ್ಣಯ ತಗೊಳ್ತಿದೆ ಸರ್ಕಾರ ಬಿಟ್ಟಿದ್ದು, ಅದಕ್ಕೆ ನಮ್ಮ ಬೇರೆ ಜಿಲ್ಲೆ ಆಗಲಿಕ್ಕೆ ನಮ್ಮ ಸಂಘ ಯಾವುದೇ ವಿರೋಧವಿಲ್ಲ. ಗೋಕಾಕು ಮಾಡಲಿ, ಬೆಳಗಾವಿ ಮಾಡಲಿ, ಬೈಲಂಗರ ಸರ್ಕಾರ ಬಿಟ್ಟುಕೊಟ್ಟ ವಿಷಯ. ಆದರೆ ನಮ್ಮದೊಂದೇ ಒಂದು ಬೇಡಿಕೆ ಇದ್ದು ಚಿಕ್ಕೋಡಿಯನ್ನು 96ರಲ್ಲಿ ಮುಗಿದ ಪ್ರಕಾರ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಎಲ್ಲರೂ ಸರ್ವಾನುಮತದಿಂದ ಸಂಘದ ಸದಸ್ಯರು ಇವತ್ತು ಬೆಂಬಲ ಕೂಡಿಸಿ ಸನ್ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನಾವು ನಮ್ಮ ಮುಖ್ಯಮಂತ್ರಿಯವರಿಗೆ ಎ ಸಿ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಡ್ತೀವಿ. ಇವತ್ತು 4ನೇ ದಿವಸದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಹಮ್ಮಿಕೊಂಡಿದೆ. ಇವತ್ತು ನಮ್ಮ ಎಲ್ಲ ವಕೀಲ ಬಂಧುಗಳು ಸಂಘದವರು ಇವತ್ತ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಈ ಹೋರಾಟ ಸಮಿತಿಗೆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾವು ಅವರನ್ನ ಅತ್ಯಂತ ಸೌಹಾರ್ದಯುತವಾಗಿ ಅವರಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಈ ಜಿಲ್ಲೆ ಆಗುವ ತನಕ ತಮ್ಮ ಬೆಂಬಲ ನಮಗೆ ನಿರಂತರವಾಗಿ ಇರಲಿ. ಯಾಕಂದ್ರೆ ಇದು ಇವತ್ತ ಜಿಲ್ಲೆ ಆಗತಕ್ಕಂಥ ಎಲ್ಲ ವ್ಯವಸ್ಥೆ ಮುಗಿದು ಹೋಗಿದೆ. ಆದ್ರೆ ಇನ್ನು ಕೇವಲ ಕಾಯೆಲ್ಲ ಹಣ್ಣಾಗಿದೆ, ಆ ಹಣ್ಣನ್ನು ಮಾತ್ರ ನಾವು ತೆಗೆದುಕೊಳ್ಬೇಕಾಗಿದೆ. ಆ ದೃಷ್ಟಿಯಿಂದ ಈ ಸಮಯದೊಳಗೆ ನಾವೆಲ್ಲರೂ ಎಚ್ಚರದಿಂದ ಇರಬೇಕು ಅಂತಕ್ಕಂಥ ಕರೆಯನ್ನು ಕೊಡ್ತಾ ನಿಜವಾಗಿಯೂ ಕೂಡ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಇವತ್ತ ಕೋರ್ಟ್ದಿಂದ ತಾವು ಹೊರಗೆ ಬಂದಿದ್ದೀರಿ. ತಮಗೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಒಂದು ಅಸೋಸಿಯೇಷನ್ ಪ್ರತಿ ವರ್ಷ ರೆಸಲ್ಯೂಷನ್ ಆಗುತ್ತೆ ಆಗಬೇಕಂತಂದಿದೆ, ಆದ್ರೂ ಆಗ್ತಾ ಇಲ್ಲ. ಇದು ಕಾರಣ ಏನು? ಈಗ ಅಸೋಸಿಯೇಷನ್ ಅಂತ ನಮ್ಮದು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಆದರೆ ಚಿಕ್ಕೋಡಿ ಜಿಲ್ಲೆಯ ಮಾಡಬೇಕಂತ ಏನು ವಿಷಯಗಳಲ್ಲ, ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು, ಸರ್ಕಾರ ನಿರ್ಣಯ ತಗೋಬೇಕು. ನಾವು ನಮ್ಮ ಮಾಡೋದಕ್ಕಂದ್ರೆ ನಾವು ಈಗಾಗಲೇ ವಕೀಲರು ಹೋರಾಟ ಮಾಡಿ ಏನು ನಮ್ಮ ಹಿಂದೆಲ್ಲ ವಕೀಲರು ಸಂದರ್ಭದಲ್ಲಿ ಎಲ್ಲ ವಕೀಲರು ನಾನು ನೆನೆಸ್ಕೊಳ್ತೀನಿ. ಇವತ್ತು ಏನು ನಮ್ಮ ಹಿಂದೆ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿ ಹೋರಾಟ ಮಾಡಿ ನಮಗೆ ಚಿಕ್ಕೋಡಿ ಜಿಲ್ಲಾ ಕೋರ್ಟನ್ನು ನಾವು ತಂದಿದ್ದೀವಿ. ಈಗ 7ನೇ 7th ಡಿ ಜೆ ಕೋರ್ಟ್ ವರ್ಕಿಂಗ್ ಇದೆ. ಜಿಲ್ಲೆಯಲ್ಲಿ ಏನು ಡಿ ಜೆಗೆ ಏನು ಕ್ವಾಲಿಫಿಕೇಶನ್ ಬೇಕಲ್ಲ ಆ ಕೋರ್ಟ್ ಈಗ ನಾವು ಜುಡಿಷಿಯಲ್ ಆಗಿ ನಮ್ಮ 7th ಡಿ ಜೆ ಕೋರ್ಟ್ ವರ್ಕಿಂಗ್ ಇದೆ. ಆದರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಆಗಿ ನಾವು ಜಿಲ್ಲೆ ಆಗಬೇಕಾದ್ರೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇದೆ. ನಾವು ವಕೀಲರು ನಾವು ಪ್ರತಿ ಹಂತದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಏನು ನಮ್ಮ ಸ್ಥಳೀಯ ನಾಯಕರು ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾವು ಯಾವತ್ತೂ ಅವ್ರು ಬದ್ರಿದ್ದೀವಿ. ಆದರೆ ನಮ್ಮ ಜಿಲ್ಲೆ ಆಗುವಂಥ ಪ್ರೇರಕವಾಗಿರುವಂಥ ಅವ್ರ ನಿರ್ಣಯಗಳು ತಗೋಬೇಕಾಗಿದೆ. ಈ ಸಂದರ್ಭದಲ್ಲಿ ನಿನ್ನೆ ಸದನದಲ್ಲಿ ನಾನು ನಮ್ಮ ಚಿಕ್ಕೋಡಿ ವಕೀಲರ ಸಂಘದ ಪರವಾಗಿ ನಾನು ಸನ್ಮಾನ್ಯ ಶ್ರೀ ನಮ್ಮ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ, ನಿಪ್ಪಾಣಿ ಶಾಸಕಿಯಾದ ಮಾಜಿ ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ ಮೇಡಮ್ ಅವ್ರನ್ನ, ರಾಯಬಾಗ ಶಾಸಕರಾದ ಜಗದೀಶ್ ಐವರ್ ಸಾಹೇಬ್ರನ್ನ, ಕಾಗವಾಡ ಶಾಸಕರಾದ ನಮ್ಮ ರಾಜೀವ್ ಕಾಗೆ ಸಾಹೇಬ್ರನ್ನ ಮತ್ತು ವಿಶೇಷವಾಗಿ ನಮ್ಮ ಹಿರಿಯ ನಾಯಕರು ಮತ್ತು MLC ಆದಂಥ ಪ್ರಕಾಶ್ ಶೆಟ್ಟಿ ಅವರು ಭೇಟಿಯಾಗಿ ನಮ್ಮ ಚೀಫ್ ಮಿನಿಸ್ಟರ್ ಭೇಟಿಯಾಗಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಶಾಸಕರು ಯುವ ನಾಯಕರಾದ ಶ್ರೀ ಗಣೇಶ್ ಹುಕ್ಕೇರಿ ಅವ್ರನ್ನ ನಾನು ನಮ್ಮ ಸಂಘ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ಯಾಕಪ್ಪ ಅಂದ್ರೆ ಈ ವಿಷಯನ ಅವರು ಸದನದಲ್ಲಿ ಎತ್ತಿದ್ದಾರೆ. ಅದಕ್ಕೆ ಜಯ ಸಿಗಬೇಕನ್ನೋದು ರಾಜಕೀಯ ಇಚ್ಛಾಶಕ್ತಿ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡಬೇಕು. ಅದಕ್ಕೆ ಆದ ಒಂದು ಹೋರಾಟಕ್ಕೆ ಆದಕ್ಕೊಂದು ನಾವು ಬೆಂಬಲ ನಿಂತಿದ್ದೇವೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು ಏನು ನಿರ್ಣಯ ತಗೋತಾರೋ ಅವ್ರ ಜೊತೆ ನಾವು ಇರ್ತೀವಿ ಅಂತ ಕೆಲವೊಂದು ವಿಷಯಗಳು ಅದಾವು. ನಮ್ಮ ಜೊತೆಗೆ ನಾವು ಸ್ವಾಮೀಜಿ ಅವರನ್ನು ಕರ್ಕೊಂಡು, ಇಲ್ಲಿರ್ತಕ್ಕಂಥ ಶಾಸಕರನ್ನು ಕರ್ಕೊಂಡು, ಆಮೇಲೆ MP ಅವರನ್ನು ಕರ್ಕೊಂಡು ಮತ್ತು ಉಸ್ತುವಾರಿ ಸಚಿವರನ್ನು ಕರೆದುಕೊಂಡು ನಾವು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಆಗಲಿಕ್ಕೆ ನಾವು ಈಗಾಗಲೇ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ. ಬಹುಶಃ ನಾವು ಈಗ ಅವರ ಕರೆಯನ್ನ ನೋಡ್ತಾ ಇದ್ದೇವೆ. ಇಷ್ಟರೊಳಗೆ ಅವರ ಕರೆ